ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಅತಿಥಿ ಉಪನ್ಯಾಸಕರ ಒಂದು ಆಯ್ಕೆ ಪ್ರಕ್ರಿಯೆಯು ಇವತ್ತು ಏನಾಗಬೇಕಿತ್ತಂದರೆ ಈ ಒಂದು ಇಲಾಖೆಯ ಕಾಲೇಜು ಶಿಕ್ಷಣ ಇಲಾಖೆಯ ಒಂದು ಆದೇಶದಂತೆ ಇವತ್ತು ಪ್ರಕ್ರಿಯೆ ಆಗಬೇಕಿತ್ತು. ಆದರೆ ಇದಕ್ಕಿಂತ ಮೊದಲು ಭಾಳಷ್ಟು ಅಭ್ಯರ್ಥಿಗಳು ಕೋರ್ಟ್ ಮೆಟ್ಟಿಲನ್ನು ಏರಿದ್ರು. ಒಂದು UGCಯ ನಿಯಮಾನುಸಾರ ಒಂದು ಸೀಟುಗಳನ್ನು ಆಯ್ಕೆ ಅಂದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅನುಮತಿ ಕೊಡಬೇಕು ಮತ್ತು UGC ನಿಯಮಾನುಸಾರ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ಒಂದು ಕಂಡೀಷನ್ ಮೇರೆಗೆ ಕೋರ್ಟ್ ಮೆಟ್ಟಿಲು ಏರಿದ್ರು. ಆ ಒಂದು ರಿಸಲ್ಟ್ ಇವತ್ತು ಬಂದಿದೆ. ಏನಂತಂದರೆ UGC ನಿಯಮಾನುಸಾರ ಏನು ಒಂದು ಕಂಡೀಷನ್ ಇದೆ ಅದರ ಪ್ರಕಾರ ಅಭ್ಯರ್ಥಿಗಳನ್ನು ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡ್ಕೋಬೇಕು. ಈ ಹಿಂದಿರುವಂಥ ಒಂದು ನಿಯಮಗಳನ್ನು ಅದರಲ್ಲಿ ತಿದ್ದುಪಡಿ ಮಾಡಿಕೊಂಡು ಮತ್ತೆ ಹೊಸದಾಗಿ ಏನಪ್ಪ ಅಂತಂದರೆ ಈ ಒಂದು ಅಭ್ಯರ್ಥಿಗಳಿಗೆ ಕಾನೂನಾತ್ಮಕವಾಗಿ ಇವರುಗಳನ್ನು ಕೂಡ ಸೇರಿಸ್ಕೋಬೇಕು ಅಂತ ಒಂದು ರಿಸಲ್ಟ್ ಬಂತು. ಆ ರಿಸಲ್ಟಿಗೆ ತಕ್ಕಂತೆ ಏನಂತಂದರೆ ಅಭ್ಯರ್ಥಿಗಳಿಗೆ ಇವತ್ತು ಕೋರ್ಟ್ ಆದೇಶ ಬಂದಿದ ಕಾರಣದಿಂದ ಇನ್ನು ಮುಂದೆ ಏನಾಗ್ಬೋದು ಅಂತಂದರೆ ಈ ಒಂದು ಅತಿಥಿ ಉಪನ್ಯಾಸಕರ ಆಯ್ಕೆಯ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯು ಬದಲಾವಣೆ ಆಗುತ್ತೆ. ಕಂಪ್ಲೀಟಾಗಿ ಬದಲಾವಣೆ ಆಗುವಂಥ ನಿರೀಕ್ಷೆ ಇದೆ. ಎಲ್ಲ ವೇಟ್ ಮಾಡ್ತಾಯಿದ್ರು. ಅಂಥವ್ರುಗಳಿಗೆ ಭಾಳಷ್ಟು ಬದಲಾವಣೆಗಳು ಮಾಡಬೇಕಾಗಿದೆ. ಈ ಒಂದು ಕಾಲೇಜು ಶಿಕ್ಷಣ ಇಲಾಖೆಯು ಬದಲಾವಣೆಗಳನ್ನು ಮಾಡಿ ಮುಂದಿನ ತಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ. ಅಲ್ಲಿ ತನಕನೂ ಕೂಡ ಏನಂದರೆ ಯಾವುದೇ ಥರಂಥ ಒಂದು ಅಪ್ಡೇಟು ಇರುವುದಿಲ್ಲ.